ಫ್ರೆಂಡ್ಸ್, ಇವತ್ತು ನಾವು ಸಮಾಂತರ ಶ್ರೇಣಿಯ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ ನಮಗೆ ಪರೀಕ್ಷಾ ದೃಷ್ಟಿಯಿಂದ 3, 6, 9, 12 ಈ ಸಮಾಂತರ ಶ್ರೇಣಿಯ 20 ಪದಗಳ ಮೊತ್ತ ಕಂಡುಹಿಡಿಯಿರಿ. ಕನ್ಫ್ಯೂಸ್ ಆಗಬೇಡ್ರಿ. ನಾನು ಹಿಂದಿನ ಕ್ಲಾಸ್ನಲ್ಲಿ ಎನ್ನನೇ ಪದ ಕಂಡುಹಿಡಿಯುವ ಸೂತ್ರ ಮಾಡಿದ್ದೆ. ಇಲ್ಲಿ ಕೂಡ ಅದೇ ರೀತಿಯಲ್ಲಿದೆ, ಆದರೆ ಇಲ್ಲಿ ಮೊತ್ತ ಕಂಡುಹಿಡಿಯೋದು ಅಂತ ಇಲ್ಲಿ ಬರೆದಿದ್ದೇನೆ. ನೋಡೋಣ, ಇದಕ್ಕೆ ಪರಿಹಾರವನ್ನು ನಾವು ಕಂಡುಹಿಡಿಯೋಣ. ಇಲ್ಲಿ ಒಂದು ಶ್ರೇಣಿ ಕೊಟ್ಟಿದ್ದಾರೆ, 3, 6, 9, 12 ಎಕ್ಸೆಟ್ರಾ. ಹಾಗಾದ್ರೆ A1, A2, A3, A4 ಅಂತ ಕರಿತಾ ಹೋಗ್ತೇವೆ. ಇಲ್ಲಿ ನಮಗೆ ಕೊಟ್ಟಿರುವಂತಹ ಶ್ರೇಣಿಯಲ್ಲಿ ಏನೇನು ದತ್ತಾಂಶಗಳು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನೀಟಾಗಿ ಬರೆಯೋಣ. ಎ ಎಷ್ಟಿದೆ? 3. ಅದೇ ರೀತಿಯಲ್ಲಿ ಡಿ ಕಂಡುಹಿಡಿಯೋದು ಈಗಾಗಲೇ ತಿಳಿಸಿದ್ದೀನಿ, A2 - A1. ಆದ್ದರಿಂದ 6 - 3 ನಾನು ನೇರವಾಗಿ ಬರಿತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಮಗೆ 20 ಪದಗಳ ಮೊತ್ತ ಅಂತ ಕೇಳಿದ್ದಾರೆ. 20 ಪದಗಳು ಅಂತ ಹೇಳಿದ್ರೆ ನಾವು n ಅಂತ ತಗೊಳ್ಬೇಕು. ಆದ್ದರಿಂದ ಮೊತ್ತ ಅಂತ ಹೇಳಿದ್ರೆ ನಾವು SN ಸೂತ್ರವನ್ನು ಬರಿಬೇಕು. ಸೊ SN ಅಂದ್ರೆ n = 20. ಆದ್ದರಿಂದ S20 ಅನ್ನು ನಾವು ಕಂಡುಹಿಡಬೇಕಾಗಿದೆ. n ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಏನಂದ್ರೆ SN = n/2 2a + n - 1 × d. ಇದು SN ಕಂಡುಹಿಡಿಯುವ ಸೂತ್ರ. ಈ ಎಲ್ಲ ಬೆಲೆಗಳನ್ನು ಈ ಒಂದು ಸೂತ್ರದಲ್ಲಿ ಆದೇಶ ಮಾಡೋಣ. SN S20 = 20/2 2 × 3 + n 20 - 1 d 3 2 ಒಂದಳೆ 2 ಹತ್ತಳೆ 10 2 ಮೂರಲೆ 6 ಪ್ಲಸ್ 20ರಲ್ಲಿ 1 ಹೋದ್ರೆ 19 ಇಂಟು ಇಲ್ಲಿ 3. ನೆಕ್ಸ್ಟ್ 10 6 ಪ್ಲಸ್ 19 ಮೂರಲೆ 57 ಆಗುತ್ತೆ. ಇಲ್ಲಿ ನಾವು ನೋಡಿ S20 = 10 + 63. ಇಲ್ಲಿ ನಾವು 6 + 57 ಅಂದ್ರೆ 63. 10 ಸಾರಿ ಪ್ಲಸ್ ಅಲ್ಲ, ಇದು ಇಂಟು. ಸೊ ನಾವು 10 × 63 ಮಾಡಿದ್ರೆ 630. ಸೊ ಇದು ನಾವು S20 20 ಪದಗಳ ಮೊತ್ತ. ಇದೇ ರೀತಿಯಾಗಿ ನಾವು 2 ಅಂಕದ ಪ್ರಶ್ನೆಗೆ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಸುಲಭವಾಗಿ ಕೊಡ್ತಾರೆ. ಈಗ ನಾವು ಇದೇ ರೀತಿಯಲ್ಲಿ ಪ್ರೊಸೀಜರ್ ಅನ್ನು ಅನುಸರಿಸಿದರೆ ಯಾವುದೇ ಪ್ರಶ್ನೆ ಆಗಲಿ ಇದೇ ರೀತಿ ಕೇಳಿದಾಗ ನಾವು SN ಅನ್ನು ಕಂಡುಹಿಡಿಯಬಹುದು. ಯಾರಾದರೂ ನನ್ನ ಚಾನಲ್ ಅನ್ನು ಈಗ ಹೊಸದಾಗಿ ವೀಕ್ಷಿಸ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಿಮ್ಮ ಒಂದು ಸಮಸ್ಯೆಗೆ ನಾನು ಉತ್ತರವನ್ನು ಯಾವುದೇ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಪರಿಹಾರವನ್ನು ಕಂಡುಹಿಡಿತೇನೆ. ಧನ್ಯವಾದಗಳು.